ಚಿತ್ರದುರ್ಗದ ಈ ಪಿಳ್ಳೆಕೆರೆನಹಳ್ಳಿ ಜನ ಅನುಭವಿಸ್ತಾ ಇರುವಂತಹ ಸಮಸ್ಯೆ, ಆ ಎಲ್ಲ ಸಮಸ್ಯೆಗಳಿಗೂ ಕೂಡ ಶೀಘ್ರ ಪರಿಹಾರ ಅಂತ ಹೇಳಿದ್ದಾರೆ. ರಿಪಬ್ಲಿಕ್ ವರದಿಯ ಬೆನ್ನಲ್ಲೇ ಜಿಲ್ಲಾಧಿಕಾರಿ ಅಭಯವನ್ನ ನೀಡಿದ್ದಾರೆ. ಪಿಳ್ಳೆಕೆರೆನಹಳ್ಳಿ ಬಳಿ ಸ್ಕೈ ವಾಕ್ ನಿರ್ಮಾಣ ಮಾಡಲಾಗುತ್ತೆ ಅನ್ನುವಂತ ಭರವಸೆಯನ್ನ ಈಗ ಕೊಟ್ಟಿದ್ದಾರೆ. ತಕ್ಷಣ ಈ ರಸ್ತೆ ಸಮಸ್ಯೆಯನ್ನ ಸರಿಪಡಿಸಲಾಗುತ್ತೆ. ಚಿತ್ರದುರ್ಗ ಜಿಲ್ಲಾಧಿಕಾರಿ ವೆಂಕಟೇಶ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅಲ್ಲೊಂದು ಅಂಡರ್ ಪಾಸ್ ಕೇಳ್ತಾ ಇದ್ರು, ರಸ್ತೆ ದಾಟೋದಕ್ಕಾಗ್ತಾ ಇಲ್ಲ, ನಮಗೆ ತೊಂದರೆ ಆಗ್ತಾ ಇದೆ, ಸಾಕಷ್ಟು ತೊಂದರೆ ಆಗ್ತಾ ಇದೆ, ಸಾಕಷ್ಟು ಬಾರಿ ಅವಾಂತರಗಳಾಗಿದೆ, ಮತ್ತಿನ್ನೇನೋ ಆಗೋ ಮೊದಲು ಎಚ್ಚೆತ್ಕೊಳ್ಳಿ ಅಂತ ಜನರು ಪರಿಪರಿಯಾಗಿ ಕೇಳ್ಕೊಂಡ್ರು. ಈಗ ವರದಿ ಬಿತ್ತರಾದ ಬೆನ್ನಲ್ಲೇ ಜಿಲ್ಲಾಧಿಕಾರಿ ವೆಂಕಟೇಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡದ ಮೂಲಕ ಪಿಳ್ಳೆಕೆರೆನಹಳ್ಳಿ ಜನಕ್ಕೆ ಅಭಯವನ್ನ ನೀಡಿದ್ದಾರೆ. ಶೀಘ್ರ ಪರಿಹಾರವನ್ನ ನೀಡ್ತೀವಿ ಅನ್ನುವಂಥ ಅಭಯ, ಅದರ ಜೊತೆಗೆ ಸ್ಕೈ ವಾಕ್ ಒಂದನ್ನ ನಿರ್ಮಾಣ ಮಾಡಲಾಗುತ್ತೆ ಅನ್ನುವಂಥ ಭರವಸೆಯನ್ನ ಕೂಡ ಈಗ ಜಿಲ್ಲಾಧಿಕಾರಿ ನೀಡಿರೋದು. ತಕ್ಷಣ ಈ ಸಮಸ್ಯೆ ಏನಾಗ್ತಾ ಇದೆ ಅದಕ್ಕೆ ನಾವು ಅದಕ್ಕೊಂದು ಪರಿಹಾರವನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ ಜಿಲ್ಲಾಧಿಕಾರಿ ವೆಂಕಟೇಶ್. ಏನು ಹೇಳಿದ್ದಾರೆ ಬನ್ನಿ ನೋಡ್ಕೊಂಬರೋಣ. ನಾವು ಎಲ್ಲಿದ್ದೀವಿ? ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷ ಆಗಿದೆ. ಆ ತಾಯಿ ನೀರು ಹೊತ್ಕೊಂಡು ಹೋಗಬೇಕು ಅಂತ ಹೇಳಿದರೆ ಆ ಹೈವೇಯ ಆ ಸರಳುಗಳಿದೆಯಲ್ಲ ಅದರ ಅಡಿಗಡೆ ನುಸುಳ್ಕೊಂಡು ಹೋಗಬೇಕು. ಆ ಮಗು ತನ್ನ ತಾಯಿ ಜೊತೆಯಲ್ಲಿ ಶಾಲೆಗೆ ಹೋಗಬೇಕು ಅಂತ ಹೇಳಿದರೆ ಆ ಶಾಲೆ ದಾಟಿ ಆ ಕಡೆ ಹೋಗೋವರೆಗೂ ಕೂಡ ಆ ತಾಯಿ ಜೀವ ಕೈಯಲ್ಲಿ ಹಿಡ್ಕೊಂಡಿರ್ತಾಳೆ, ಎಷ್ಟೊತ್ತಿನ ನನ್ನ ಮಗು ಬರುತ್ತೆ ಅಂತ ಹೇಳಿ. ಏನು ನಡೀತಿದೆ ಸರ್ ಹಾಗಾದರೆ ಚಿತ್ರದುರ್ಗದ ಈ ರಾಷ್ಟ್ರೀಯ ಹೆದ್ದಾರಿ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಅಧಿಕಾರಿಗಳಿಗೆ ಅಥವಾ ಜನಪ್ರತಿನಿಧಿಗಳಿಗೆ? ಇಲ್ಲ, ರಾಷ್ಟ್ರೀಯ ಹೆದ್ದಾರಿ ನಾವು NH ಅಧಿಕಾರಿಗಳಿಗೆ ಕರೆದು ಮಾತಾಡಿದ್ದೀನಿ ಆಲ್ರೆಡಿ. ಸೊ ಮಾತಾಡಿ ಕ್ವಿಕ್ ಆಗಿ ಅದನ್ನ ಕೆಲಸ ಕಂಪ್ಲೀಟ್ ಮಾಡ್ಬೇಕು ಅಂತ. ಅಲ್ಲಿ ಅವ್ರು ಕೆಲಸ ಮಾಡಕ್ ಹೋದಾಗ ಸ್ವಲ್ಪ ಅಲ್ಲಿ ಒಂದು ಸ್ಟ್ರೈಕ್ ಎಲ್ಲ ಮಾಡಿದ್ರು, ಕಾಂಪನ್ಸೇಷನ್ ಸಂಬಂಧಪಟ್ಟಂತೆ ಅದನ್ನೆಲ್ಲ ರಿಸಾಲ್ವ್ ಮಾಡಿದೀವಿ ನಾವೀಗ. ಕಾಂಪನ್ಸೇಷನ್ ಇಶ್ಯೂಸ್ ಇದೆಲ್ಲನೂ ರಿಸಾಲ್ವ್ ಆಗಿದೆ. ಈಗ ತುರ್ತಾಗಿ ಕೆಲಸ ಮಾಡಿ ಅಂತ ಹೇಳಿದೀವಿ, ಕೆಲಸ ಮಾಡ್ತಾರೆ. ಬಟ್ ಅಲ್ಲಿ ಜೊತೆಗೆ ಏನಾಗಿತ್ತು ಅಂತಂದ್ರೆ ಆ ಪಿಳ್ಳೆಕೆರೆನಹಳ್ಳಿ ಎಸ್ಪೆಷಲಿ ಆ ರಸ್ತೆ ಕಾಮಗಾರಿ ಮಾಡಕ್ ಹೋದಾಗ ಅವರು ಕಾಂಪನ್ಸೇಷನ್ ತಗೊಂಡಿದ್ದು ಕೂಡ ಕೆಲವರು ಮನೆಗಳು ಹೋಗ್ತಾವಲ್ಲಿ, ಕೆಲವು ಮನೆಗಳೆಲ್ಲ ಆ ಮನೆಗಳಿಗೆ ಹೋಗೋಕೆ ಪ್ರತ್ಯೇಕವಾದ ನಿವೇಶನ ಕೊಡಬೇಕಾಗಿತ್ತು ಅನ್ನೋ ಕಾರಣಕ್ಕೆ ಸ್ವಲ್ಪ ತಡ ಆಗಿತ್ತು. ಅದನ್ನು ಕೂಡ ನಾವು ಈಗ ಗುರ್ತು ಮಾಡಿ ಕೊಟ್ಟಿದೀವಿ. ಸೊ ಒಂದು ಸಭೆ ಮಾಡಿ ಇಮಿಡಿಯೇಟ್ ಆಗಿ ಅವರಿಗೆ ನಿವೇಶನ ಕೊಟ್ಬಿಟ್ಟು ಶಿಫ್ಟ್ ಮಾಡಿ ಇಮಿಡಿಯೇಟ್ ಕೆಲಸ ಮಾಡಕ್ಕೆ ಹೇಳಿದೀವಿ, ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಆಲ್ರೆಡಿ. ವೆಂಕಟೇಶ್ ಸರ್, ವಿಚಾರ ಅದಲ್ಲ ಸರ್, ತಾವು ಹೇಳಿದ್ರಲ್ಲ ಈಗ ಕಾಂಪನ್ಸೇಷನ್ ಕೊಟ್ರಿ, ಅಲ್ಲಿನ ಜನರಿಗೆ ನಾವು ಮನೆ ಕಳ್ಕೊಂಡವರಿಗೆಲ್ಲ ಅನುಕೂಲ ಮಾಡಿಕೊಟ್ರಿ, ಅದೆಲ್ಲ ವಿಚಾರ ಸರ್. ಆ ಕಡೆ ಶಾಲೆ ಇದೆ, ಇಡೀ ಊರನ್ನೇ ಸೀಳ್ಕೊಂಡು ಹೈವೇ ಹೋಗಿದೆ. ಒಂದು ಅಂಡರ್ ಪಾಸ್ ಬೇಕು ಅನ್ನೋದು ಅವ್ರ ಒತ್ತಾಯ ಸರ್, ಒಂದು ಫ್ಲೈಓವರ್ ಬೇಕು ಅನ್ನೋದು ಅವ್ರ ಒತ್ತಾಯ ಸರ್. ಇಲ್ಲ, ಫ್ಲೈಓವರ್ ಕೂಡ ಮಾಡ್ಲಿಕ್ಕೆ ಅಲ್ಲಿ ಏನಾಗಿದೆ, ಫ್ಲೈಓವರ್ ಕೂಡ ಮಾಡ್ಲಿಕ್ಕೆ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ. ಫ್ಲೈಓವರ್ ಕೂಡ ಮಾಡ್ಬೇಕು ಒಂದು ಅಂತ ಹೇಳಿ 3-4 ಬಾರಿ ಕೆಲಸ ಮಾಡಕ್ ಹೋದಾಗ್ರು ಕೂಡ ಅಲ್ಲಿ ಜನಗಳು ಅದನ್ನ ಮಾಡಕ್ಕೆ ಸ್ವಲ್ಪ ವಿರೋಧ ವ್ಯಕ್ತಪಡಿಸಿದ್ರು. ಇಲ್ಲಿ ಮಾಡಬಾರ್ದು, ಅಲ್ಲಿ ಬರ್ತದೆ, ಇಲ್ಲಿ ಬರ್ತದೆ ಅಂತ. ಅದನ್ನ ನೀವೆಲ್ಲ ನೆಗೋಷಿಯೇಟ್ ಮಾಡಿ ಹೇಳಿದೀವಿ ನಾವು, ಅರ್ಥ ಮಾಡಿಸಿ ಜನಕ್ಕೆ ಈ ತರ ತೊಂದರೆ ಆಗುತ್ತೆ, ನೀವು ಕೆಲಸ ಮಾಡಕ್ ಬಿಡಬೇಕು, ಇಲ್ಲಾಂದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿದೀವಿ. ಸೊ ಮಾಡ್ತಾರೆ, ಇಮಿಡಿಯೇಟ್ ಕೆಲಸ ಮಾಡ್ತಾರೆ, ಸ್ಯಾಂಕ್ಷನ್ ಆಗಿದೆ ಮಾಡ್ಲಿಕ್ಕೆ. ಒಂದ್ ವೇಳೆ ಈ ಕೆಲಸ ಆದ್ರೆ ನಿಮ್ಮ ಫೋಟೋವನ್ನ ಅವ್ರ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ತಾರೆ ಸರ್? ಇಲ್ಲ, ಮಾಡ್ತಾರೆ ಸ್ಯಾಂಕ್ಷನ್ ಆಗಿದೆ. ಇನ್ನೆಷ್ಟು ದಿನ ವೆಂಕಟೇಶ್ ಸರ್ ಇಲ್ಲೊಂದು ಅಂಡರ್ ಪಾಸ್ ಆಗೋದಕ್ಕೆ ಇನ್ನೆಷ್ಟು ದಿನ ಸಮಯ ಹೋಗ್ಬೋದು ಸರ್? ಇಲ್ಲ, ಅಂಡರ್ ಪಾಸ್ ಇಲ್ಲ, ಅಲ್ಲಿ ಫ್ಲೈಓವರ್ ಮಾಡ್ತಾ ಇದಾರೆ. ಒಂದು ಫ್ಲೈಓವರ್ ಸ್ಯಾಂಕ್ಷನ್ ಆಗಿದೆ ಮೇಲೆ ಮಾಡ್ಲಿಕ್ಕೆ, ಅಲ್ಲಿ ಕೆಲಸ ಮಾಡಕ್ ಶುರು ಮಾಡ್ತಾರೆ ಇಮಿಡಿಯೇಟ್ ಆಗಿ. ಅಲ್ಲಿ ಆಕ್ಚುಲಿ ಶುರುವಾಗಿ ತುಂಬಾ ದಿವಸನೇ ಆಗಿದೆ ಅದಕ್ಕೆ ಕೆಲಸ ಮಾಡ್ಲಿಕ್ಕೆ. ಅಲ್ಲಿ ಜನ ವಿರೋಧ ಮಾಡಿದ್ರು ಅಂತ ತಡ ಮಾಡಿದ್ರು. ನಾವು ಅವ್ರ ಕರೆದೆಲ್ಲ ಕನ್ವಿನ್ಸ್ ಮಾಡಿದೀವಿ, ಈ ತರ ತೊಂದರೆ ಆಗುತ್ತೆ, ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ, ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಕೆಲಸ ಮಾಡಕ್ ಬಿಡ್ಲಿಲ್ಲ ಅಂದ್ರೆ ಅಂತ. ಸೊ ಮಾಡಿಸ್ತೀವಿ, ಇಮಿಡಿಯೇಟ್ ಮಾಡಿಸ್ತೀವಿ. ವೆಂಕಟೇಶ್ ಸರ್, ನಿಮ್ಮಂತ ಡೈನಾಮಿಕ್ ಆಫೀಸರ್ಗಳಿಂದ ಖಂಡಿತ ಸಾಧ್ಯ ಸರ್. ಅಲ್ಲೊಂದು ಫ್ಲೈಓವರ್, ಅಂಡರ್ ಪಾಸ್, ಜನರ ಬದುಕಿಗೆ ಒಂದು ಆಸರೆ ಆಗ್ಲಿಕ್ಕೆ ಖಂಡಿತ ನಿಮ್ಮಂತ ಸಿನ್ಸಿಯರ್ ಆಫೀಸರ್ಗಳಿಂದ ಸಾಧ್ಯ. ಆದಷ್ಟು ಬೇಗ ಅವರಿಗೊಂದು ಅನುಕೂಲ ಮಾಡಿಕೊಡಿ ಸರ್. ಖಂಡಿತ. ರೈಟ್, ಇದು DC ಮಾತಾಡಿರೋದು, ಅಭಯ ಕೊಟ್ಟಿರೋದು, ಭರವಸೆ ಕೊಟ್ಟಿದ್ದಾರೆ ಆಗತ್ತೆ ಅಂತ. ಇನ್ನು ಅಲ್ಲಿನ ಸ್ಥಳೀಯರು ಕೂಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಈಗ DC ಭರವಸೆ ಕೊಟ್ಟಿದ್ದಾರೆ ಅಲ್ಲಿ ಒಂದು ಸ್ಕೈ ವಾಕ್ ಆಗತ್ತೆ ಅಂತ. ಸ್ಕೈ ವಾಕ್ ಆದ್ರೆ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಮುಕ್ತಿ ಸಿಕ್ಕಂಗೇನಾ? ಮೇಡಮ್, ನಮಗೆ ಸ್ಕೈ ವಾಕರ್ ಬೇಕಾಗಿಲ್ಲ ಮೇಡಮ್, ನಮಗೆ ಅಂಡರ್ ಪಾಸೇ ಬೇಕು. ಇಲ್ಲಿ ಸ್ಕೈ ವಾಕರ್ ಆಗಿದ್ರೆ ಇಲ್ಲಿ ವಯಸ್ಸಾದವ್ರು ತುಂಬಾ ಜನ ಇದ್ದಾರೆ. ಸ್ಕೈ ವಾಕರ್ ಒಂದು ಪ್ರಾಬ್ಲಮ್ ಇದೆ, ಅದರಲ್ಲಿ ನೈಟ್ ಸಂಜೆ ಟೈಮ್ ದುಶ್ಚಟಗಳು ಮಾಡೋರು ತುಂಬಾ ಜನ ಈ ರೋಡಲ್ಲಿ ಅಡ್ಡಾಡ್ತಿರ್ತಾರೆ ಮೇಡಮ್. ಅದಕ್ಕೋಸ್ಕರ ನಮಗೆ ಸ್ಕೈ ವಾಕರ್ ಬೇಡ, ಅಂಡರ್ ಪಾಸೇ ಬೇಕಂತೇಳಿ ನಾವು ಮಾನ್ಯ DC ಅವರಿಗೆ ನಾವು ಮತ್ತೊಮ್ಮೆ ಕೇಳ್ಕೊಂತಿದೀವಿ ಮೇಡಮ್. ಈಗ DC ಹೇಳ್ತಾ ಇರೋದು ಸ್ಕೈ ವಾಕ್ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳ್ತಿದ್ದಾರೆ. ಸ್ಕೈ ವಾಕ್ ಸ್ಯಾಂಕ್ಷನ್ ಆಗಿದೆ ಮೇಡಮ್. ಅದು ಸ್ಕೈ ವಾಕ್ ಇಲ್ಲಿ ನಮಗೆ ತುಂಬಾ ಅಡಚಣೆ ಆಗುತ್ತೆ ಸಾರ್ವಜನಿಕರಿಗೆ. ವಯಸ್ಸಾದವ್ರು ಬಹಳ ಅದನ್ನ ಹತ್ತಕ್ಕಾಗಲ್ಲ ಮೇಡಮ್. ನಾವು ಸ್ಟಾರ್ಟಿಂಗ್ ರೋಡ್ ಇದು ರನ್ನಿಂಗ್ ರೋಡ್ ಮಾಡಕರನೆ ಸ್ಟಾರ್ಟಿಂಗ್ ಇಂದಲೂ ನಾವು ಇದನ್ನ ಸ್ಟ್ರೈಕ್ ಮಾಡ್ಕೊಂತಲೇ ಬರ್ತಿದೀವಿ. ಅವರು ಸರಿ ಸುಮಾರು ಮಾಜಿ
MP ಮಿನಿಸ್ಟರ್ ಕೇಂದ್ರ ಸಚಿವರಾದಂತ ನಾರಾಯಣ ಸ್ವಾಮಿ ಅವರೇ ಬಂದು ಖುದ್ದಾಗಿ ಅಂಡರ್ ಪಾಸ್ ಮಾಡ್ಕೊಡಕ್ಕೆ ಇಲ್ಲಿ ಇದು ಮಾಡಿದ್ರು ಹ್ಮ್ ಚಿತ್ರದ ಅಲ್ಲ ಪಿಳ್ಳೆಕರಹಳ್ಳಿ. ಈಗ ಅಂಡರ್ ಪಾಸ್ ಆಗಲ್ಲ ಅನ್ನೋದಕ್ಕೆ ಕಾರಣ ಏನು? ಟೆಕ್ನಿಕಲಿ ಏನಾದ್ರೂ ರೀಸನ್ಸ್ ಇದೆಯಾ? ಕಾರಣಗಳೇನಾದ್ರೂ ಇದೆಯಾ? ಅದನ್ನೇನಾದ್ರು ಹೇಳ್ತಿದಾರಾ? ಮೇಡಮ್ ಇಲ್ಲಿ ರೀಸನ್ ಏನಿಲ್ಲ ಮೇಡಮ್, ಆಗುತ್ತೆ ಮೇಡಮ್, ಅಂಡರ್ ಪಾಸ್ 100% ಆಗುತ್ತೆ. ಇವ್ರ ಅಧಿಕಾರಿಗಳು ಅದನ್ನ ದುರುಪಯೋಗ ಮಾಡ್ಕೊಂತಿದ್ದಾರೆ. ಅದ್ ಏನಕ್ಕೆ ಮಾಡ್ಕೊಂತಿದ್ದಾರೆ ಅಂತ ನಮಗೆ ಒಂದು ಅರ್ಥ ಆಗ್ತಿಲ್ಲ ಮೇಡಮ್ ಸಾರ್ವಜನಿಕರಿಗೆ. ಈಗ ಸಮಸ್ಯೆ ಇರೋದು ರಸ್ತೆ ದಾಟೋದಕ್ಕೆ ಸ್ಕೈ ವಾಕ್ ಅಥವಾ ಅಂಡರ್ ಪಾಸ್ ಎರಡರಲ್ಲಿ ಒಂದಾದ್ರೂ ಕೂಡ ಸಮಸ್ಯೆಗೆ ಪರಿಹಾರ ಸಿಕ್ಕಂತ ಅಲ್ವಾ? ಮೇಡಮ್ ನಮಗೆ ಸ್ಕೈ ವಾಕರ್ಗಿನ ಅಂಡರ್ ಪಾಸೇ ನಮಗೆ ಜಾಸ್ತಿ ಇದಾಗುತ್ತೆ ಮೇಡಮ್. ಯಾಕಂದ್ರೆ ಆ ಕಡೆಯಿಂದ ಈ ಕಡೆ ಯಾರಾದ್ರೂ ಸತ್ತೋದ್ರೆ ಸ್ಕೈ ವಾಕರ್ ಹತ್ತಿ ನಾವು ಅದನ್ನ ತರಕ್ಕಾಗಲ್ಲ ಮೇಡಮ್. ಈಗ ಸ್ಕೈ ವಾಕರ್ ಹತ್ತಿ ಜನ ಬರಕ್ಕಾಗಲ್ಲ ಮೇಡಮ್. ಸ್ಮಶಾನ ಇರೋದು ಊರು ಒಳಗಿದೆ ಮೇಡಮ್. ಈಗ ಸ್ಕೈ ವಾಕರ್ ಹತ್ತಿ ಹೆಂಗ್ ತರಕ್ಕಾಗುತ್ತೆ ಮೇಡಮ್? ಇದು ಅಂಡರ್ ಪಾಸ್ ಇದು ಫಸ್ಟಿಗೆ ಇದು ಸ್ಯಾಂಕ್ಷನ್ ಆಗಿತ್ತು ಮೇಡಮ್. ಅದೇನು ಕ್ಯಾನ್ಸಲ್ ಮಾಡಿದಾರೆ ಅಂತ ಅಧಿಕಾರಿಗಳಿಗೆ ಗೊತ್ತು. ಈಗ ಅಲ್ಲೂ ಇರುವಂತ ಪರಿಸ್ಥಿತಿ ಏನಪ್ಪಾ ಅಂತಂದ್ರೆ ಆ ಮೆಟ್ಲುಗಳನ್ನ ಹತ್ತಿನೇ ಬರಬೇಕು. ಹಿರಿಯರು, ವಯಸ್ಸಾದಂತವ್ರು, ವೃದ್ಧರು, ಗರ್ಭಿಣಿಯರಾಗಿ ಯಾರೇ ಆಗಿರ್ಬೋದು ಅದನ್ನೇ ಹತ್ತಿ ಬರಬೇಕು. ಹೌದು ಮೇಡಮ್, ಹೌದು. ಅದೇ ರೀತಿಯಲ್ಲಿ ಸ್ಕೈ ವಾಕ್ ಒಂದು ನಿರ್ಮಾಣ ಆಗ್ಬಿಟ್ರೆ ಇದಕ್ಕಿಂತ ಈಗ ಇರುವಂತ ಪರಿಸ್ಥಿತಿಗಿಂತ ಅದು ಬೆಟರ್ ಅಲ್ವಾ ಮೇಡಮ್? ಸ್ಕೈ ವಾಕರ್ ಚಿಕ್ಕ ಮಕ್ಕಳಿಗೆ, ವಯಸ್ಸಿರೋರಿಗೆ ಅನುಕೂಲ ಆಗುತ್ತೆ ಮೇಡಮ್. ದೊಡ್ಡವರಿಗೆ, ವಯಸ್ಸಾದವರಿಗೆ, ಮತ್ತೆ ಏನಾದ್ರು ಊರಿಂದ ಈ ಕಡೆ ಎತ್ತು ದನ ಕರುಗಳೆಲ್ಲ ಹೋಗ್ತಿದಾವೆ, ಅದಕ್ಕೆ ಹೆಂಗೆ ಅನುಕೂಲ ಆಗುತ್ತೆ ಮೇಡಮ್? ನಮಗೆ ಜಾಸ್ತಿ ಬೇಕಾಗಿಲ್ಲ ಅಂಡರ್ ಪಾಸ್. ಒಂದು ಚಿಕ್ಕದಾಗಿ ಒಂದು ಹಸು, ಒಂದು ಮನುಷ್ಯರು, ಒಂದು ಬೈಕ್ ಓಡಾಡೋ ತರ ಸ್ಕೂಲ್ ಮಕ್ಳಿಗೆ ಬಿಡಕ್ಕೆ ಇಷ್ಟ ಆದ್ರೆ ಸಾಕು ಮೇಡಮ್. ನಮಗೆ ಅವರು ಲಾರಿ, ಬಸ್, ಟ್ರ್ಯಾಕ್ಟರ್ ಏನು ಓಡಾಡೋದೇ ಬೇಕಾಗಿಲ್ಲ ನಮಗೆ. ಹಾಗಾಗಿ ಮೇಡಮ್ ನಾವು ಮಾನ್ಯ. ಸರಿ, ಧನ್ಯವಾದ ಶ್ಯಾಮ್, ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದ್ದಕ್ಕೆ. ಅಲ್ಲಿನ ಸ್ಥಳೀಯರು ಮಾತಾಡ್ತಾ ಹೇಳ್ತಾ ಇದ್ರು, ನಮಗೆ ಸ್ಕೈ ವಾಕ್ಗಿಂತ ಅಂಡರ್ ಪಾಸೇ ಬಹಳ ಅನುಕೂಲ ಆಗುತ್ತೆ. ಅಂಡರ್ ಪಾಸ್ ಆದರೆ ವಯಸ್ಸಾದಂಥವ್ರಿಗೆ ಹೋಗೋದಕ್ಕೆ, ಅಥವಾ ಯಾರಾದರೂ ಆ ಗ್ರಾಮದಲ್ಲಿ ತೀರ್ಕೊಂಡ್ರು ಅಂತಂದರೆ ಅವರು ಕೂಡ ಸ್ಕೈ ವಾಕ್ ಮೇಲೆ ಕರ್ಕೊಂಡು ಹೋಗೋದಕ್ಕೆ ಆಗಲ್ಲ. ಹಾಗಾಗಿ ಅಂಡರ್ ಪಾಸ್ ಮಾಡಿಕೊಟ್ರೆ ಬಹಳ ಉತ್ತಮ, ಅದೇ ಅನುಕೂಲ. ಅಂಡರ್ ಪಾಸ್ ಮಾಡೋದಕ್ಕೆ ಅಧಿಕಾರಿಗಳು ಮನಸ್ಸು ಮಾಡಬೇಕಷ್ಟೇ, ಅಲ್ಲಿ ತೊಂದರೆ ಏನಿಲ್ಲ. ಆದರೆ ಸ್ಕೈ ವಾಕ್ಗೆ ಈಗಾಗಲೇ ಅನುಮತಿ ಸಿಕ್ಕಿದೆ ಅನ್ನುವಂಥದ್ದನ್ನು ಅಲ್ಲಿನ DC ವೆಂಕಟೇಶ್ ಕೂಡ ಹೇಳಿರೋದು. ಚಿತ್ರದುರ್ಗದ ಈ ಪಿಳ್ಳೆಕೆರೆನಹಳ್ಳಿ ಜನ ಅನುಭವಿಸ್ತಾ ಇರುವಂತಹ ಸಮಸ್ಯೆ, ಆ ಎಲ್ಲ ಸಮಸ್ಯೆಗಳಿಗೂ ಕೂಡ ಶೀಘ್ರ ಪರಿಹಾರ ಅಂತ ಹೇಳಿದ್ದಾರೆ. ರಿಪಬ್ಲಿಕ್ ವರದಿಯ ಬೆನ್ನಲ್ಲೇ ಜಿಲ್ಲಾಧಿಕಾರಿ ಅಭಯವನ್ನ ನೀಡಿದ್ದಾರೆ. ಪಿಳ್ಳೆಕೆರೆನಹಳ್ಳಿ ಬಳಿ ಸ್ಕೈ ವಾಕ್ ನಿರ್ಮಾಣ ಮಾಡಲಾಗುತ್ತೆ ಅನ್ನುವಂಥ ಭರವಸೆಯನ್ನ ಈಗ ಕೊಟ್ಟಿದ್ದಾರೆ. ತಕ್ಷಣ ಈ ರಸ್ತೆ ಸಮಸ್ಯೆಯನ್ನ ಸರಿಪಡಿಸಲಾಗುತ್ತೆ. ಚಿತ್ರದುರ್ಗ ಜಿಲ್ಲಾಧಿಕಾರಿ ವೆಂಕಟೇಶ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅಲ್ಲೊಂದು ಅಂಡರ್ ಪಾಸ್ ಕೇಳ್ತಾ ಇದ್ರು, ರಸ್ತೆ ದಾಟೋದಕ್ಕಾಗ್ತಾ ಇಲ್ಲ, ನಮಗೆ ತೊಂದರೆ ಆಗ್ತಾ ಇದೆ, ಸಾಕಷ್ಟು ತೊಂದರೆ ಆಗ್ತಾ ಇದೆ, ಸಾಕಷ್ಟು ಬಾರಿ ಅವಾಂತರಗಳಾಗಿದೆ, ಮತ್ತಿನ್ನೇನೋ ಆಗೋ ಮೊದಲು ಎಚ್ಚೆತ್ಕೊಳ್ಳಿ ಅಂತ ಜನರು